ಆತಂಕ ಬೇಡ. ರಾಜ್ಯದಲ್ಲಿ ಮತ್ತೆ ಕೊರೋನಾ ರಣಕೆಕೆಯನ್ನು ಹಾಕ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮ ಇದ್ದರೆ ಯಾವ ಸಮಸ್ಯೆನೂ ಉಲ್ಬಣ ಆಗೋದಿಲ್ಲ. ಈಗಾಗಲೇ ಧಾರವಾಡ ಆರೋಗ್ಯ ಇಲಾಖೆಯಿಂದ ಕೂಡ ಅಲರ್ಟ್ ಅನ್ನು ಕೈಗೊಳ್ಳಲಾಗಿದೆ. ಧಾರವಾಡದ ಸಿವಿಲ್ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಕೊಠಡಿಗಳ ಮೀಸಲು ಕೂಡ ಇಡಲಾಗಿದೆ. ಮತ್ತೆ ಹೇಳ್ತಾ ಇದ್ದೀವಿ, ಕೊರೋನಾ ಆತಂಕ ಬೇಡ. ಈ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಪೀಕಲ್ಲಿ ಇದ್ದಾಗಲೂ ಕೂಡ ಕೊರೋನಾವನ್ನು ನಾವು ಮೆಟ್ಟಿ ನಿಂತಿದ್ದೇವೆ. ವಿಶ್ವಮಟ್ಟದಲ್ಲಿ ಕೊರೋನಾ ಭಾರಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿಸಿದಾಗಲೂ ಕೂಡ ನಾವು ಅದರಿಂದ ರಕ್ಷಣೆ ಪಡ್ಕೊಂಡಿದ್ದೇವೆ. ಹೀಗಾಗಿ ಬಿ ಕೇರ್ಫುಲ್, ಬಟ್ ವರಿ ಮಾಡ್ಕೋಬೇಡಿ. ಸದ್ಯಕ್ಕೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಕೈಗೊಳ್ಳಲಾಗ್ತಾ ಇದೆ. ಪ್ರತ್ಯೇಕ ವೆಂಟಿಲೇಟರ್ನ 10 ಬೆಡ್ಗಳನ್ನು ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 5 ಪುರುಷರ ಬೆಡ್ಗಳು, 5 ಮಹಿಳೆಯರಿಗೆ, ಒಟ್ಟು 10 ವೆಂಟಿಲೇಷನ್ ಇರತಕ್ಕಂಥ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಸದ್ಯ ಧಾರವಾಡದಲ್ಲಿ ಯಾವುದೇ ಕೋವಿಡ್ ಕೇಸ್ಗಳು ಪತ್ತೆ ಆಗಿಲ್ಲ, ಆದರೂ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ ಆತಂಕ ಬೇಡ. ಏನು 10 ವೆಂಟಿಲೇಟರ್ ಬೆಡ್ ಮಾಡ್ಕೊಂಡಿದ್ದಾರಂತೆ, ಈಗಾಗಲೇ ಸಪ್ರೇಟ್ ಆಗಿ ಟ್ರೀಟ್ಮೆಂಟ್ಗೆ ಚಿಂತನೆ ಮಾಡ್ತಾ ಇದ್ದಾರಂತೆ, ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಂತೆ. ಆ ಭಯ ಬೇಡ, ಮುನ್ನೆಚ್ಚರಿಕೆ ಕ್ರಮ ಇದೆಲ್ಲ. ಕೋವಿಡ್ ಕುರಿತು ಯಾವುದೇ ಆತಂಕ ಬೇಡ, ಬಿ ಅವೇರ್ ಅಷ್ಟೇ. ಧಾರವಾಡ ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಸಂಗಪ್ಪ ಗಾಬಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಒಂದು ಕೇಸ್ ಪತ್ತೆ ಆಗಿಲ್ಲ, ಆದರೂ ನಾವು 10 ವೆಂಟಿಲೇಟರ್ ಬೆಡ್ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಸಮಸ್ಯೆ ಆದರೆ ಏನು ಪ್ರಾಬ್ಲಮ್ ಆಗಬಾರ್ದು, ಸಾರ್ವಜನಿಕರ ಸೇವೆ ಇರಬೇಕು. ಸಂಶಯ ಬಂದಲ್ಲಿ ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. 4 ಜನರ ವಿಶೇಷ ತಜ್ಞ ವೈದ್ಯರೂ ಸೇರಿದಂತೆ ಸಿಬ್ಬಂದಿಗಳನ್ನು ಕೂಡ ಕೋವಿಡ್ ಪೇಷಂಟ್ಗಳಿಗಾಗಿ ಪ್ರತ್ಯೇಕವಾಗಿ ಅವರನ್ನು ಅಲರ್ಟ್ ಮಾಡಲಾಗಿದೆ. ಲಿಕ್ವಿಡ್ ಆಕ್ಸಿಜನ್ ಇರ್ಬೋದು, 6 KL ಮತ್ತು ಬೇಕಾದಂಥ ಕೋವಿಡ್ ಸಲಕರಣೆಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೋವಿಡ್ ವೈರಸ್ ತನ್ನ ಶಕ್ತಿಯನ್ನು ಈಗಾಗಲೇ ಕಳ್ಕೊಂಡಿದೆ. ಬಹಳ ದೊಡ್ಡ ಅಪಾಯದ ಮಟ್ಟ ಕೋವಿಡ್ ವೈರಸ್ಸಲ್ಲಿ ಈಗಿಲ್ಲ. ಮೊದಲನೇ ಬಾರಿ ಕೋವಿಡ್ ನಾವು ನೋಡಿದಾಗ ಅದರ ಪ್ರಮಾಣ ಬೇರೆ ಇತ್ತು. ಈಗ ಆ ವೈರಸ್ ತನ್ನ ಸ್ಟ್ರೆಂತ್ ಏನಿತ್ತಲ್ಲ ಅದನ್ನು ಆಲ್ರೆಡಿ ಕಳ್ಕೊಂಡಿದೆ. ಮನುಷ್ಯರಲ್ಲಿ ಕೋವಿಡ್ ಬಂದ ತಕ್ಷಣ ಉಳಿತಾರೋ ಇಲ್ಲೋ ಅನ್ನೋ ಭಯ ಇತ್ತು ಮೊದಲೆಲ್ಲ. ಆ ಭಯ ಈಗ ಬೇಡ. ಗೊತ್ತಲ್ಲ, ಡೋಲೋ 650 ಮಾತ್ರೆ 2 ರಾಗಿ ಮುದ್ದೆ ಅಂತೇಳಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ರಲ್ಲ, ಆ ಥರ ಆಗೋಗಿದೆ ಈಗ. ನೋ ಮೋರ್ ಕಾನ್ಷಿಯಸ್, ಬಟ್ ಬಿ ಅವೇರ್. ದಯವಿಟ್ಟು ನೀವು ಜಾಗೃತರಾಗಿರಿ. ನಾವು ಹುಷಾರಾಗಿರ್ಬೇಕಪ್ಪ. ನಮ್ಮ ಮನೆ ಸುತ್ತಮುತ್ತ ಈಗ ಮಳೆ ಆಗ್ತಾ ಇದೆ ನೋಡಿ, ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆಯಲ್ಲ, ಗಲೀಜಿಲ್ದಂಗೆ ನೋಡ್ಕೊಳ್ಳಿ. ಚರಂಡಿಗಳಲ್ಲಿ ಈ ಸೊಳ್ಳೆ ಅಥವಾ ಇತ್ಯಾದಿ ಕೀಟಕ ವಸ್ತುಗಳು ಬೆಳೆಯೋದನ್ನು ನೋಡ್ಕೊಳ್ಳಿ. ಅದು ಬೆಳೆದೇ ಇರೋ ಥರ ಅದನ್ನು ಕಾಪಾಡ್ಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ ಯಾವಾಗಲೂ ಇರಲಿ. ಬಿಸಿ ನೀರಲ್ಲಿ ಸ್ವಲ್ಪ ಗಾಗಲ್ ಮಾಡೋದು ಅಥವಾ ಬಿಸಿ ನೀರಿನಿಂದ ನಾವು ಮನೆ ತೊಳೆಯೋದು, ಅದೆಲ್ಲ ಸ್ವಚ್ಛತೆಯನ್ನು ಮಾಡ್ಕೊಳ್ಬೇಕು. ಆಗ ಬ್ಯಾಕ್ಟೀರಿಯಾ ಸಾಯುತ್ತೆ. ಬ್ಯಾಕ್ಟೀರಿಯಾಗಳಿಲ್ಲ ಅಂತಂದರೆ ಯಾವ ರೋಗನೂ ನಮ್ಮ ಸುತ್ತ ಬರೋದಿಲ್ಲ. ಹೀಗಾಗಿ ಬಿ ಅವೇರ್ ಅಷ್ಟೇ. ನೀವು ಜಾಗೃತರಾಗಿರಲಿ ಅಂಥೇಳಿ ನಾವು ಸುದ್ದಿ ಕೊಡ್ತಾ ಇದ್ದೀವಿ. ಏನೋ ಆಗಿಬಿಡುತ್ತೆ, ಭಾಳ ಹುಷಾರಾಗಿರಬೇಕು ಅಂತ ಹೇಳ್ತಾ ಇಲ್ಲ. ಏನೂ ಆಗಬಾರದು, ಮುನ್ನೆಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಧಾರವಾಡದ ಆಸ್ಪತ್ರೆ ಅಪ್ಪ, ಇವರು ಕೂಡ ಅಲ್ಲಿ ಒಂದೇ ಒಂದು ಕೋವಿಡ್ ಸೋಂಕು ಇರುವಂಥ ಕೇಸ್ಗಳು ಪತ್ತೆ ಆಗಿಲ್ಲ. ಆದರೂ 10 ವೆಂಟಿಲೇಷನ್ ಇರತಕ್ಕಂಥ ಬೆಡ್ಗಳು ರೆಡಿ ಮಾಡ್ಕೊಂಡಿದ್ದಾರೆ. 5 ಮಹಿಳೆಯರಿಗೆ, 5 ಪುರುಷರಿಗೆ ಅಂತೇಳಿ ಪ್ರತ್ಯೇಕವಾಗಿ. ಯಾಕೆ ಮಾಡಿಕೊಂಡ್ರು ಅಂತಂದರೆ ಮುಂಜಾಗ್ರತಾ ಕ್ರಮ. ಸೊ ಹೀಗಾಗಿ ಎಲ್ಲ ಕಡೆ ಮುಂಜಾಗ್ರತೆ ಇರಲಿ. ಯಾಕೆಂದರೆ ಮಳೆಗಾಲ ಶುರುವಾಗ್ತಾ ಇದೆ. ಮಳೆಗಾಲ ಬಂದಂದರೆ ಈ ಕೋಲ್ಡ್ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ನೆಗಡಿ, ಶೀತ ಆಗಿ ಕೆಮ್ಮಾಗುತ್ತೆ, ಜ್ವರ ಬರುತ್ತೆ. ಆಗ ಅದು ಸಿಂಪ್ಟಮ್ಸ್ನ ಲಕ್ಷಣ ಅನಿಸುತ್ತೆ, ಹೋಗಿ ತೋರಿಸ್ಕೊಳ್ಬೇಕಾಗತ್ತೆ. ಸಮ್ ಅದರ್ ಟೈಮ್ ಪಾಸಿಟಿವ್ ಅಂತ ಬಂತು ಅಂದರೆ ಚಿಕಿತ್ಸೆ ಕೊಡಬೇಕು, ಅದು ಕಡಿಮೆ ಆಗುತ್ತೆ. ಮೊದಲೆಲ್ಲ ಏರಿಯಾ ಲಾಕ್ಡೌನ್ ಮಾಡೋದು, ಊರು ಲಾಕ್ಡೌನ್ ಮಾಡೋದು, ಸ್ಟೇಟ್ ಲಾಕ್ಡೌನ್ ಮಾಡೋದು ಆಗ್ತಿತ್ತು. ಈಗ ಹಂಗಿಲ್ಲ. ಈಗ ಆ ಪರಿಸ್ಥಿತಿ ಇಲ್ಲ. ನಾವು ಆಸ್ಪತ್ರೆಗೆ ಹೋಗಿ ಆರಾಮಾಗಿ ಚಿಕಿತ್ಸೆ ಪಡ್ಕೊಂಡು ಸಪ್ರೇಟ್ ಬೆಡ್ ಇರಬೇಕು, ಸಪ್ರೇಟು ಚಿಕಿತ್ಸೆ ವಾರ್ಡ್ಗಳಿರಬೇಕು. ಅದಕ್ಕೆ ಬೇಕಾಗಿರುವಂಥ ಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತಗಳಿಂದ ಜಿಲ್ಲಾಸ್ಪತ್ರೆಗಳಲ್ಲಿ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ನಾವು ನಿಮಗೆ ಧಾರವಾಡದ ಆಸ್ಪತ್ರೆ ಎಕ್ಸಾಂಪಲನ್ನು ಹೇಳ್ತಿದ್ದೀವಲ್ಲ, ಹಂಗೆ
ಎಲ್ಲ ಕಡೆನೂ ಜಾಗ್ರತೆ ವಹಿಸ್ತಾರೆ. ನಾವು ನಿಮ್ಮಲ್ಲಿ ಜಾಗ್ರತೆ ತರ್ತಾ ಇದ್ದೀವಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ. ಧಾರವಾಡ ಪ್ರತಿನಿಧಿಯವರು ಪ್ರಶಾಂತ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ, ಓಕೆನಾ? ಡೀಟೇಲ್ಸ್ ಕೊಡ್ತಾರೆ, ಏನು ರೆಡಿ ಮಾಡ್ಕೊಂಡಿದ್ದಾರೆ, ಯಾವ ಮುನ್ನೆಚ್ಚರಿಕೆಯನ್ನು ಆಸ್ಪತ್ರೆಯಲ್ಲಿ ವಹಿಸಲಾಗಿದೆ ಅಂತ. ಪ್ರಶಾಂತ್, ಈಗ ಕೋವಿಡ್ ಆತಂಕ ಕೆಲವು ಕಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತತ್ಕ್ಷಣಕ್ಕೆ ಒಂದು ವೇಳೆ ಏನಾದರೂ ಕೋವಿಡ್ ಸೋಂಕು ಹೆಚ್ಚಾದರೆ ಕ್ರಮ ಕೈಗೊಳ್ಳೋದಕ್ಕೆ ಅಥವಾ ಚಿಕಿತ್ಸೆ ಕೊಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆಯಲ್ಲ ಪ್ರಶಾಂತ್, ಆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ವಿಜಯ್, ಏನಂತಂದ್ರೆ ರಾಜ್ಯದಲ್ಲಿ ಕೋವಿಡ್ ಆತಂಕ ಹಿನ್ನೆಲೆಯಲ್ಲಿ ಧಾರವಾಡದ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಧಾರವಾಡ ಸಿವಿಲ್ ಆಸ್ಪತ್ರೆ ಹೆಚ್ಚುವರಿ ಕೊಠಡಿ ಮೀಸಲನ್ನು ಮಾಡಿರ್ತಕ್ಕಂಥದ್ದು. ಪ್ರತ್ಯೇಕ ವೆಂಟಿಲೇಟರ್ನ 10 ಬೆಡ್ಗಳು ಕೂಡಿ ಮೀಸಲು ಬೆಡ್ಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಕೂಡ 5 ಬೆಡ್ ಪುರುಷರಿಗೆ ಮತ್ತು 5 ಮಹಿಳೆಯರಿಗೆ ಬೆಡ್ ಅನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಸದ್ಯ ಜಿಲ್ಲೆಯಲ್ಲಿ ಈ ಮಟ್ಟಿಗೆ ನಮ್ಮ ಧಾರವಾಡ ಜಿಲ್ಲೆ ಯಾವ್ದು ಕೇಸ್ ಕೂಡ ಕೋವಿಡ್ ಕುರಿತು ಯಾವುದೇ ಇನ್ನೂ ತನಕ ಯಾವ ಕೇಸ್ ಕೂಡ ಆಗಿಲ್ಲ ವಿಜಯ್. ಇದುವರೆಗೂ ಒಂದು ಕೇಸ್ ಕೂಡ ಪತ್ತೆ ಆಗಿಲ್ಲ. ಬಟ್ ಆದ್ರೆ ಆಸ್ಪತ್ರೆಯಿಂದ ಮುನ್ನೆಚ್ಚರಿಕೆ ಅಂತೂ ವಹಿಸಲಾಗ್ತಾ ಇದೆ. ಆಕ್ಚುಲಿ ಇಟ್ಸ್ ವೆರಿ ಗುಡ್, ಆಸ್ಪತ್ರೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ವಹಿಸಿರೋದು. ಅಂಡ್ ಈಗ ಒಂದು ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಪ್ರಶಾಂತ್, ಅದ್ರ ಹೊರತಾಗಿ ಹೊರಗಡೆ ಜನರಲ್ಲಿ ಅವೇರ್ನೆಸ್ ತರೋದಕ್ಕೆ ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಬಳಸಬೇಕು, ಈ ತರದ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಜಿಲ್ಲಾ ಆಸ್ಪತ್ರೆಗಳಿಂದ ಹಮ್ಮಿಕೊಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಪ್ರಶಾಂತ್. ವಿಜಯ್ ಏನಂತಂದ್ರೆ ಇಲ್ಲಿ ನಮ್ಗೆ ಜಿಲ್ಲಾಧಿಕಾರಿ ಜಿಲ್ಲಾ ಸರ್ಜನ್ ಆದಂತ ಸಂಗಪ್ಪ ಗಾಬಿ ಹೇಳಿರ್ತಕ್ಕಂಥದ್ದು, ಇವತ್ತು ನಮಗೆ ಮಾಧ್ಯಮದಲ್ಲಿ ಹೇಳಿರ್ತಕ್ಕಂಥದ್ದು, ಸಂಶಯ ಬಂದಲ್ಲಿ ಕೋವಿಡ್ ಟೆಸ್ಟ್ ಮಾಡ್ಲಾಗ್ತದೆ. ಅದು ಬಿಟ್ರೆ 4 ಜನ ವಿಶೇಷ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳಿದ್ದಾರೆ. ಲಿಕ್ವಿಡ್ ಆಕ್ಸಿಜನ್ 2 ಇವೆ, ಹಾಗೂ 13 KL 2 ಇವೆ, 36 ಜಂಬೂ ಸಿಲಿಂಡರ್ ಕೂಡ ಇವೆ. ಯಾರು ಭಯ ಪಡೋ ಅಗತ್ಯ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಬಟ್ ಇಲ್ಲಿವರೆಗೆ ಅವರು ಯಾವುದೇ ಕೂಡ ಈ ಮಾಸ್ಕ್ ಬಗ್ಗೆ ಅವೇರ್ನೆಸ್ ಕೂಡ ಇಲ್ಲಿ ಯಾವುದು ನಡೆದಿಲ್ಲ ವಿಜಯ್. ಮಾಸ್ಕ್ ಸ್ಯಾನಿಟೈಸ್ ಬಗ್ಗೆ ಅವೇರ್ನೆಸ್ ನಡೆದಿಲ್ಲ ಇನ್ನು. ಬಟ್ ಇಲ್ಲೇನಂದ್ರೆ ವಿಜಯ್, ಕೆಮ್ಮು ನೆಗಡಿ ಜ್ವರ ಬಂದ್ರೆ ರೋಗಿನ ಲಕ್ಷಣ ಮೇಲೆ ಟೆಸ್ಟ್ ಮಾಡಲಾಗ್ತಿದೆ. ಅಲ್ಲ, ಈಗ ಪ್ರಶಾಂತ್, ದಿನನಿತ್ಯ ಬರ್ತಕ್ಕಂಥ ಪೇಷಂಟ್ಗಳ ಪೈಕಿ ಹೋಲಿಕೆ ಮಾಡಿದ್ರೆ ಈಗ ಸ್ವಲ್ಪ ಶೀತ, ಕೆಮ್ಮು, ನೆಗಡಿ, ಜ್ವರ ಇರೋರು ಜಾಸ್ತಿ ಬರ್ತಾ ಇದಾರಂತ ಆಸ್ಪತ್ರೆಗೆ. ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಆ ಬಗ್ಗೆ? ವಿಜಯ್, ಏನಂತಂದ್ರೆ ಈಗ ಮಳೆಗಾಲ ಇಲ್ಲ, 4 ದಿವಸದಿಂದ ಮಳೆಗಾಲ ತುಂಬಾ ಭಾರಿ ಮಳೆ ಇರೋದ್ರಿಂದ ಕೆಮ್ಮು ಮತ್ತೆ ನೆಗಡಿ ಅಂತ ರೋಗಿಗಳು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಅವರು ಈ ಕೊರೋನಾ ಟೆಸ್ಟ್ ಕೂಡ ಮೊನ್ನೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಯಾವ್ದು ಇದುವರೆಗೂ ಕೂಡ ಯಾವ್ದು ಕೊರೋನಾ ಕೇಸ್ ದೃಢಪಟ್ಟಿಲ್ಲ ವಿಜಯ್. ಅಲ್ಲ, ಈ ಹಿಂದಿಗಿಂತ ಈಗ ಜಾಸ್ತಿ ಆಗಿದೆಯಂತ ಅವ್ರ ಸಂಖ್ಯೆ. ಮಳೆಗಾಲ 4 ದಿವಸದಿಂದ ಆಗಿದ್ರಿಂದ ಈ ಧಾರವಾಡ ಜಿಲ್ಲೆ ಸ್ವಲ್ಪ ನೆಗಡಿ ಮತ್ತು ಕೆಮ್ಮು ಜಾಸ್ತಿ ಇದೆ. ಹೀಗಾಗಿ ಕೊರೋನಾ ಅಂತ ಯಾವ್ದು ಇನ್ನೂ ಕೇಸ್ ಆಗಿಲ್ಲ ವಿಜಯ್. ಓಕೆ. ಈಗ ಆಸ್ಪತ್ರೆ ಸ್ವಚ್ಛತೆ ಬಗ್ಗೆ ಏನಾದ್ರು ಗಮನ ಹರಿಸ್ತಾ ಇದಾರಲ್ಲ ಪ್ರಶಾಂತ್ ಅವರೇ? ಹೌದು. ಇವತ್ತು ನಾವು ಎಲ್ಲ ಮಾಧ್ಯಮ ಕೂಡ ಭೇಟಿ ನೀಡಿದಾಗ ಕೂಡ ಅವರು ಸಪರೇಟ್ ಆಗಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಹಾಗೂ ಸಿಬ್ಬಂದಿಗಳು ಎಲ್ಲ ಕೂಡ ಮಾಸ್ಕ್ ಅನ್ನು ಧರಿಸಿಕೊಂಡಿದ್ದಾರೆ. ಬಟ್ ಇನ್ನೂ ಅವರು ರೋಗಿಗಳಿಗೆ ಮಾಸ್ಕ್ ಅನ್ನು ಧರಿಸುವ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿಲ್ಲ. ಓಕೆ ಪ್ರಶಾಂತ್, ಥ್ಯಾಂಕ್ ಯು ಕರೆ ಮಾಡಿ ತಾವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ವೆಂಟಿಲೇಷನ್ ವ್ಯವಸ್ಥೆ ಅನ್ನೋದು ಈ ಹಿಂದೆ ಸಮಸ್ಯೆ ಆಗೋಗಿತ್ತಲ್ಲ, ವೆಂಟಿಲೇಷನ್ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ ಅಂತ ಸಾವನ್ನಪ್ಪಿದ್ರಲ್ಲ, ಆ ಸಮಸ್ಯೆಗೆ ಬರಬಾರ್ದು ಅಂತ